ಇವತ್ತು ಬಟ್ಟೆ ಐರನ್ ಮಾಡೋದ್ರ ಜೊತೆಗೆ ಚಾರ್ಜರ್ ಕೇಬಲ್ನು ಕೂಡ ಐರನ್ ಮಾಡಿಬಿಟ್ಟೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಆಲ್ರೆಡಿ ಇವತ್ತಾಗಲೇ ಮೋಡ ಕವಿದ ವಾತಾವರಣ. ಇನ್ನು ಇದು ಫ್ರೆಶ್ ಅಪ್ ಆಗಿ ರೆಡಿ ಮಾಡಿ ನಮ್ಮ ಸಾಹೇಬ್ರಿಗೆ ಹಾಕೊಟ್ರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನೂ ಜಾಸ್ತಿನೇ ಸ್ಟೆಪ್ ಹಾಕಿದ್ರು. ವಿಡಿಯೋ ಆನ್ ಮಾಡಿದ ತಕ್ಷಣ ಸ್ವಲ್ಪ ಕಡಿಮೆ ಮಾಡೋದು. ಇವತ್ತು ನಾನು ಬಟ್ಟೆ ಐರನ್ ಮಾಡೋದ್ರ ಜೊತೆಗೆ ಚಾರ್ಜರ್ ಕೇಬಲ್ನು ಕೂಡ ಐರನ್ ಮಾಡ್ಬಿಟ್ಟೆ. ಬಿಸಿ ಇದ್ದಿದ್ದ ಐರನ್ ಬಾಕ್ಸ್ ತಗೊಂಡೋಗಿ ಮಿಸ್ ಆಗಿ ಕೇಬಲ್ ಮೇಲೆ ಇಟ್ಬಿಟ್ಟೆ. ಆಮೇಲೆ ಏನು ಗೊತ್ತೇ ಇಲ್ಲ, ನನ್ನ ಹತ್ರ ಸೈಲೆಂಟ್ ಆಗ್ಬಿಟ್ಟೆ. ಯಾಕಂದ್ರೆ ಆ ಚಾರ್ಜರ್ ಕೇಬಲ್ ನಂದಲ್ಲ, ನಮ್ಮ ಮನೆಯವ್ರ ಫೋನ್ ಇಂದು. ಇನ್ನು ಅದೇ ಗ್ಯಾಪಲ್ಲಿ ಹೋಗಿ ನಾನು ಕೂಡ ರೆಡಿಯಾಗಿ ತಿಂಡಿ ತಿನ್ಕೊಂಡು ಮನೆ ಬಿಟ್ಟೆ. ನಿನ್ನೆ 3 ನಿಮಿಷ ಬೇಗ ಹೋಗಿದ್ದೆ ಅಂತ ಖುಷಿ ಪಡ್ತಾ ಇದ್ದೆ. ಅದೇ ಖುಷಿಲಿ ಇವತ್ತು 5 ನಿಮಿಷ ಲೇಟ್ ಆಗೋದೆ. ಆಲ್ರೆಡಿ ಕ್ಲಾಸ್ ಕೂಡ ಶುರು ಆಗೋಗಿತ್ತು. ಇನ್ನು ತುಂಬಾ ಜನ DM ಮಾಡಿ ಕೇಳಿದ್ರಿ, ಅಕ್ಕ ಡಿಗ್ರಿ ಕಾಲೇಜ್ದು ಅಡ್ಮಿಷನ್ ಸ್ಟಾರ್ಟ್ ಆಯ್ತಾ ಅಂತ. ಹೌದು, ಲಾಸ್ಟ್ ವಿಡಿಯೋದಲ್ಲೂ ನಾನು ಒಂದ್ಸಲ ಹೇಳಿದ್ದೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂತ. ಹಾಗೇನೆ BSW ಅಂತ ನ್ಯೂ ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಕೂಡ 3 ವರ್ಷ, ಅದರಲ್ಲಿ 2 ವರ್ಷ ರೆಗ್ಯುಲರ್, 1 ವರ್ಷ ಇಂಟರ್ನ್ಶಿಪ್. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದು ಈ ಕೋರ್ಸ್ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಲೇಜ್ ಹತ್ರ ಬಂದು ಒಂದ್ಸಲ ವಿಚಾರಿಸಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಇನ್ನು ಒಂದು ಕಾಂಪಿಟೇಷನ್ಗೋಸ್ಕರ ನಾನು ಮತ್ತೆ ನಮ್ ಗ್ಯಾಂಗು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಇವ್ರು ಅದನ್ನ ಬಿಟ್ಟು ಬೇರೆ ಏನೇನೋ ಕಪಿ ಚೆಸ್ಟ್ ಅನ್ನ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆ ಕಡೆ ಬಂದೆ. ಇನ್ನು ಮೊನ್ನೆ ಗಿವ್ ಅವೇ ವಿನ್ನರ್ಗೆ ನಾವು ಮೈಕ್ ನ ಪಾರ್ಸಲ್ ಮಾಡಿದ್ವಿ. ಸೊ ಅದನ್ನ ಇವರು ಇವತ್ತು ಇಸ್ಕೊಂಡಿದ್ದಾರೆ. ಆಕ್ಚುಲಿ ಅದು ನೆನೆನೆ ಹೋಗಿತ್ತು, ಬಟ್ ಅವ್ರು ಇವತ್ತು ರಿಸೀವ್ ಮಾಡ್ಕೊಂಡು ವಿಡಿಯೋ ಮಾಡಿ ಕಳ್ಸಿದ್ದಾರೆ. ಐ ಹೋಪ್ ಅವರು ಪ್ರಾಪರ್ ಯುಟಿಲೈಸ್ ಮಾಡ್ಕೋತಾರೆ. ಇನ್ನು ಸಂಜೆ ನಮ್ಮ ಮನೆಯವರು ಮನೆಗೆ ಬಂದ್ರು. ಅದೇ ಸ್ಪೀಡಲ್ಲಿ ಮತ್ತೆ ಕೆಲಸ ಇದೆ ಅಂತ ಹೋದ್ರು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಕೂತಿದ್ದೆ. ಇನ್ನು ತುಂಬಾ ಜನ ನಾನು ವಿಭೂತಿ ಇಡೋದು ನೋಡಿ ನಾನು ವೆಜಿಟೇರಿಯನ್ ಅಂತ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ, ನಾನು ನಾನ್ ವೆಜಿಟೇರಿಯನ್. ನಾನು ರೆಗ್ಯುಲರ್ ವ್ಯೂವರ್ಸಿಗೆ ಖಂಡಿತವಾಗ್ಲೂ ಈ ವಿಷಯ ಗೊತ್ತಿರುತ್ತೆ. ಇನ್ನು ಸಂಜೆ ಆದಂಗೆ ಈ ವರುಣ ಸಾಹೇಬ್ರು ತಮ್ಮ ಆರ್ಭಟನ ಶುರು ಮಾಡ್ಕೊಂಡು ಜೋರ್ ಮಳೆ ಬಂತು. ಮಳೆ ಬಂದೋದ್ಮೇಲೆ ಆ ಮಣ್ಣಿನ ಸುಗಂಧ, ಹಾಗೇನೆ ಮಳೆ ಚಳಿಗೆ ಈ ತರ ಬಿಸಿ ಬಿಸಿಯಾಗಿ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿತಾ ಇದ್ರೆ ಸ್ವರ್ಗ ಎಲ್ಲೂ ಇಲ್ಲ, ನಮ್ ಕಣ್ ಮುಂದೆನೆ ಇದೆ ಅನ್ಸ್ಬಿಡುತ್ತೆ. ಇನ್ನು ಅದೇ ಜೋಶಲ್ಲಿ ನಾನು ಟೀ ಕುಡ್ಕೊಂಡು ಇನ್ನೂ ಅಡುಗೆ ಮಾಡಿರ್ಲಿಲ್ಲ ಅಂತ ಫಟಾಫಟ್ ಅಂತ ಅಡುಗೆ ಮಾಡ್ಕೊಂಡು ನಮ್ಮ ಸಾಹೇಬ್ರು ಬಂದ್ರು, ಅವ್ರಿಗೆ ಹಾಕೊಟ್ಟು ನಾನು ಬೆಳಗ್ಗೆ ಕಂಟೈನರ್ನೆಲ್ಲ ವಾಶ್ ಮಾಡಿ ಇಟ್ಟೋಗಿದ್ದೆ. ನೀಟಾಗಿ ಡ್ರೈ ಆಗಿತ್ತು. ಇನ್ನು ಸ್ವಲ್ಪ ತರಕಾರಿಗಳಿತ್ತು, ಅದನ್ನೆಲ್ಲ ಸೆಗ್ರಿಗೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಾಕ್ಸ್ಗೆಲ್ಲ ಹಾಕಿಟ್ಟು ನಾನು ಕೂಡ ಊಟ ಮಾಡಿದ್ದಾಯ್ತು. ಈ ವ್ಲಾಗ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.